Hello everyone. Let us see question number, main question 14. Answer the following questions. In that, the question number 34a. Define the following. 34th question carries 3 marks. In that, A. First one, food chain. You have to define food chain. Food chain is a series of organisms taking part at various biotic levels, or it is a representation that shows the movement of food and energy through different trophic levels. ಇಲ್ಲಿ ಬೇರೆ ಬೇರೆ ಟ್ರೋಫಿಕ್ ಲೆವೆಲ್ ಅಲ್ಲಿ ಫುಡ್ ಅಂಡ್ ಎನರ್ಜಿ ಮೂವ್ಮೆಂಟ್ ಅನ್ನ ತೋರಿಸುವಂತದ್ದು ಫುಡ್ ಚೈನ್. ಈಗ ನೋಡಿ, ಇಲ್ಲಿ ಗ್ರಾಸ್ ಉಫರ್ ಇದೆ ಅಂತ ಇಟ್ಕೊಳ್ಳಿ. ಗ್ರಾಸ್ ಉಫರ್ ಗ್ರಾಸ್ ಅನ್ನ ತಿನ್ನುತ್ತೆ. ಇಟ್ ಗೇನ್ಸ್ ಸಮ್ ಎನರ್ಜಿ. ನೌ ದಿಸ್ ಗ್ರಾಸ್ ಉಫರ್ ಈಸ್ ಫುಡ್ ಫಾರ್ ಫ್ರಾಗ್ ಅಲ್ವಾ? ಫ್ರಾಗ್ ಅದನ್ನ ಹಿಡ್ಕೋತಿರುತ್ತೆ. ಫ್ರಾಗ್ ಅನ್ನ ಫಾಕ್ಸ್ ತಿನ್ಬಹುದು. ಎನರ್ಜಿ ಟ್ರಾನ್ಸ್ಫರ್ ಆಯ್ತು ಇಲ್ಲಿಂದ ಇಲ್ಲಿಗೆ. ಇದೇ ತರ ನೋಡಿ, ಇಟ್ ಈಸ್ it is the representation that shows the movement of food and energy through different trophic levels. ಈಗ ಗ್ರಾಸ್ ಅನ್ನ ಡೀರ್ ತಿನ್ನುತ್ತೆ, ಡೀರನ್ನ ಟೈಗರ್ ತಿನ್ನುತ್ತೆ ಅಲ್ವಾ? ದಿಸ್ ಈಸ್ ಅ ಫುಡ್ ಚೈನ್. ನೆಕ್ಸ್ಟ್ ಒನ್, biomagnification. Biomagnification is the phenomenon where certain harmful non-degradable chemicals get accumulated progressively at each trophic level in a food chain. ಈಗ ಇಲ್ಲೇನಾಗುತ್ತೆ, ನಾನ್ ಡಿಗ್ರೇಡೇಬಲ್ ಕೆಮಿಕಲ್ಸ್ ಸಚ್ ಆಸ್ DDT. ಮೊದಲೆಲ್ಲ DDT ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಿದ್ರು, ಈಗ ಅದನ್ನ ಬ್ಯಾನ್. ಈಗ ಆ DDT ಅಂತ ಕೆಮಿಕಲ್ಸ್, ನಾಟ್ ಓನ್ಲಿ DDT, ದೇರ್ ಆರ್ ಸಮ್ ಅದರ್ ಕೆಮಿಕಲ್ಸ್ ಆಲ್ಸೋ, ಅದೆಲ್ಲ ಈಗ ನೀರಿಗೆ ಸೇರ್ತು ಅಂತ ಇಟ್ಕೊಳ್ಳಿ. ಫಿಶ್ ಅದನ್ನ ತಿನ್ನುತ್ತೆ. ಸೊ ಸ್ಮಾಲ್ ಫಿಶ್ ಅದನ್ನ ಕನ್ಸ್ಯೂಮ್ ಮಾಡುತ್ತೆ, ಅದಕ್ಕಿಂತ ಸ್ವಲ್ಪ ಲಾರ್ಜರ್ ಫಿಶ್ ಆ ಸ್ಮಾಲ್ ಫಿಶ್ ಅನ್ನ ತಿನ್ನುತ್ತೆ. ಫಾರ್ ದಟ್ ಲಾರ್ಜರ್ ಫಿಶ್ ಏನಿದೆ, ಅಥವಾ ಲಾರ್ಜ್ ಫಿಶ್ ಗೆ ಏನಿದೆ, ಒಂದೇ ಸ್ಮಾಲ್ ಫಿಶ್ ಅನ್ನ ತಿಂದ್ರೆ ಹೊಟ್ಟೆ ತುಂಬೋದಿಲ್ಲ, ಅದು ಬಹಳಷ್ಟು ಸ್ಮಾಲ್ ಫಿಶ್ ಅನ್ನ ತಿನ್ನುತ್ತೆ. ಸೊ ದಟ್ ಕೆಮಿಕಲ್ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ಈಚ್ ಸ್ಮಾಲ್ ಫಿಶ್ ಎಲ್ಲಿ ಹೋಯ್ತು? ಟು ದ ಎಂಟರಿಂಗ್ ಟು ದ ಬಾಡಿ ಆಫ್ ಬಿಗ್ ಫಿಶ್. ಈಗ ಆ ಬಿಗ್ ಫಿಶ್ ಅನ್ನ ಮನುಷ್ಯರು ಹಿಡ್ಕೊಂಡು ತಿಂತಾರೆ. ದೇ ಆರ್ ಅಟ್ ಹೈಯರ್ ಲೆವೆಲ್ ಆಫ್ ಟ್ರೋಫಿಕ್, ದೇ ಆರ್ ಅಟ್ ಹೈಯರ್ ಟ್ರೋಫಿಕ್ ಲೆವೆಲ್ ಅಲ್ವಾ ಹ್ಯೂಮನ್? ಈಗ ಅದನ್ನ ಹಿಡ್ಕೋ ತಿಂತಾರೆ. ಹ್ಯೂಮನ್ ಬಾಡಿಗೆಲ್ಲ ಹೋಯ್ತು, ಅವೆಲ್ಲ ಕೆಮಿಕಲ್ಸ್ ಹ್ಯೂಮನ್ ಬಾಡಿಗೆ ಹೋಯ್ತು. ಅಥವಾ ಯಾವುದೇ ಹೈಯರ್ ಲೆವೆಲ್, ಹೈಯರ್ ಟ್ರೋಫಿಕ್ ಲೆವೆಲ್ ಇರೋ ಅನಿಮಲ್ ಇರ್ಲಿ, ಅದಕ್ಕೆ ಹೋಗಿರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ biomagnification. ಸೊ biomagnification is the phenomenon where certain harmful non-degradable chemicals get accumulated progressively at each trophic level in a food chain. ಈಗ ಇನ್ಸೆಕ್ಟ್ ಅನ್ನ ಈಗ ರ್ಯಾಟ್ ತಿನ್ನುತ್ತೆ ಅಂತ, ಒಂದ್ ಇನ್ಸೆಕ್ಟ್ ಹೊಡ್ಕೊಂಡುತ್ತೆ ಅಂತ ಇಟ್ಕೊಂಡು, ಈಗ ಇನ್ಸೆಕ್ಟ್ ಗೆ ಅದು ಪ್ಲಾಂಟ್ ಅನ್ನ ತಿಂದಿದೆ, ಆ ಪ್ಲಾಂಟ್ ಅಲ್ಲಿ ಕೆಮಿಕಲ್ ಇತ್ತು, ನಾನ್ ಡಿಗ್ರೇಡೇಬಲ್ ಕೆಮಿಕಲ್ ಇತ್ತು, ತಿಂತು. ಅದನ್ನ ಇಲಿ ತಿಂತು. ಈಗ ಇಲಿನ ಒಂದ್ ತಿಂದ್ರೆ ಫಾಕ್ಸಿಗೆ ಸಾಕಾಗೋದಿಲ್ಲ ಅಲ್ವಾ? ಇಲಿ ಒಂದ್ 2-3 ತಿಂದ್ರೆ ಹೊಟ್ಟೆ ತುಂಬಬಹುದು ಅದಕ್ಕೆ. ಸೊ ಈ ಪ್ರತಿ ಇಲಿಯಲ್ಲಿರೋ ಆ ಕೆಮಿಕಲ್ ಏನಿದೆ ಅದು ಫಾಕ್ಸಿಗೆ ಹೋಯ್ತು. ಏನಾಯ್ತು? ಇದ್ರಲ್ಲಿ ಒಂದ್ ಇಲಿಯಲ್ಲಿ ಒಂದಿದ್ರೆ ಇದ್ರಲ್ಲಿ ಹೋಗೋಕೆ 3 ಇಲಿ ತಿಂತಲ್ಲ, 3 ಆಯ್ತು ಅಲ್ವಾ? ಜಾಸ್ತಿ ಆಯ್ತು. ಅದೇ ತರ ಇಲ್ಲಿ ಈ ಫಾಕ್ಸ್ ಅನ್ನ ಯಾರು ತಿನ್ನುತ್ತಲ್ಲ, ಅದಕ್ಕೆ ಇದ್ರೊಳಗಿರೋ ಎಲ್ಲಾ ಕೆಮಿಕಲ್ಸ್ ಅದ್ರ ಬಾಡಿಗೆ ಹೋಗುತ್ತೆ. ಈ ತರ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರೋಗ್ರೆಸಿವ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗೋದಿಲ್ಲ. ಇದನ್ನ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ. ಥ್ಯಾಂಕ್ ಯು.